ನಮಸ್ಕಾರ ಬಂಧುಗಳೇ. ನಾನು KRS ಪಕ್ಷ ಸೈನಿಕ, ಬಳ್ಳಾರಿ ಜಿಲ್ಲೆ SC/ST ಘಟಕದ ಉಪಾಧ್ಯಕ್ಷ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಅದರ ಬಗ್ಗೆ ಕೆಲವು ಮಾಹಿತಿ ಹಂಚಿಕೊಳ್ತಿದ್ದೇನೆ. ಬಂಧುಗಳೇ, ಆಫೀಸ್ಗಳಲ್ಲಿ ಕೆಲವು ಅಧಿಕಾರಿಗಳು, ಸರ್ಕಾರಿ ನೌಕರರು ತಡವಾಗಿ ಬರುವುದನ್ನು ಪ್ರಶ್ನಿಸುವುದು ತಪ್ಪಾ? ಎರಡನೇದು, ಅಕ್ರಮ ಮದ್ಯ ಮಾರಾಟ ಕೆಲವು ಹಳ್ಳಿಗಳಲ್ಲಿ ನಡೆಯುತ್ತದೆ, ಅದನ್ನು ಪ್ರಶ್ನಿಸುವುದು ತಪ್ಪಾ? ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ, ಹೆಂಡತಿ ಮಕ್ಕಳು ಕರ್ಕೊಂಡೋಗಿ ಮೋಜು ಮಸ್ತಿ ಕೆಲವು ಅಧಿಕಾರಿಗಳು ಮಾಡುತ್ತಿದ್ದಾರೆ, ಅದು ಕೇಳೋದು ತಪ್ಪಾ? ಪೊಲೀಸರು ನಮ್ಮ ಸೈನಿಕರ ಮೇಲೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದೇಳಿ ಸುಳ್ಳು ದಾಖಲೆಗಳು ಮಾಡುತ್ತಿದ್ದಾರೆ, ಇದು ಅಕ್ಷಮ ಅಪರಾಧ. ಹಂಗಾಗಿ ಈ ಒಂದು ಕೆಲವು ಸರ್ಕಾರಿ ನೌಕರಗಳು ಸರಿಯಾಗಿ ನಡೆದುಕೊಳ್ಳುವುದರಿಂದ ಹಾಗೂ ದುರ್ಬಳಕೆ, ದುರಾಡಳಿತ, ದೌರ್ಜನ್ಯ ಮಾಡೋದು, ಅದರ ಬಗ್ಗೆ ಪ್ರಶ್ನಿಸುವುದು ನಮ್ಮ KRS ಪಕ್ಷದ ಗುರಿಯಾಗಿರ್ತದೆ. ಈ ಒಂದು ದುರಾಡಳಿತದ ಬಗ್ಗೆ ಕೆಲವರು ದುರಾಡಳಿತ, ಅಧಿಕಾರ ದರ್ಪ, ದುರ್ನಡತೆ ಕೇಳುವುದು KRS ಪಕ್ಷ ಬಿಟ್ಟರೆ ಬೇರೆ ಯಾವ ಪಕ್ಷಗಳು ಸಹ ಮಾಡುವುದಿಲ್ಲ. ಅಂಥ ಕೆಲಸ ನಮ್ಮ KRS ಪಕ್ಷ ಮಾಡುತ್ತದೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನೀವು ಎಷ್ಟೇ ಕಾನೂನು ಮಾಡಿದ್ರೂ ಸಹ ಪರವಾಗಿಲ್ಲ. ನಾವು ಜನರಿಗೋಸ್ಕರ, ಒಳ್ಳೆಯದಕ್ಕೋಸ್ಕರ, ಸಮಾಜಕ್ಕೋಸ್ಕರ ಒಂದು ಕೆಲಸವನ್ನು ನಾವು ಮಾಡುತ್ತಿದ್ದೇವೆ. ಜನರಿಗೆ ಸಿಗತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಹಾಗೂ ರಸ್ತೆಗಳು ಅವ್ಯವಸ್ಥೆದ ಬಗ್ಗೆ ಕೆಲವು ಅದರ ಬಗ್ಗೆ ನಾವು ವಿಡಿಯೋ ಮಾಡಿ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸುವುದು ತಪ್ಪ. ಆದ್ದರಿಂದ ದಯಮಾಡಿ ನಾನು ನಮ್ಮ KRS ಪಕ್ಷದ ಸೈನಿಕರಲ್ಲಿ ಮನವಿ ಮಾಡುತ್ತಿದ್ದೇನೆ. ಇದು ಒಂದು ಯಾವುದೇ ಒಂದು ಇದಕ್ಕೂ ಅಂಜದೆ ಹಳಕದೆ ಜನರಿಗೋಸ್ಕರ ನಾವು ಒಳ್ಳೆಯದನ್ನು ಮಾಡೋಣ, ಮಾಡುತ್ತಲೇ ಇರೋಣ ಅಂತ ಹೇಳುತ್ತಾ ನಮ್ಮ KRS ಪಕ್ಷಕ್ಕೆ ನಾವು ಬೆಂಬಲವನ್ನು ಕೊಡೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಧನ್ಯವಾದಗಳು.